ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವ ರೀತಿಯಾಗಿ ಅಮೆಝಾನ್ನಲ್ಲಿ ನಾವು ಒಂದು ಕ್ರೆಡಿಟ್ ಕಾರ್ಡ್ EMI ಆಗಿರ್ಬೋದು, ಡೆಬಿಟ್ ಕಾರ್ಡ್ EMI ಆಗಿರ್ಬೋದು, ಎಲ್ಲ ರೀತಿಯಾದ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟು ಯಾವ ರೀತಿಯಾದ ಒಂದು ನೋ ಕಾಸ್ಟ್ EMI ಇರುತ್ತೆ, ಯಾವ ರೀತಿಯಾಗಿ ಒಂದು ಇಂಟ್ರೆಸ್ಟ್ ವಿತ್ EMI ಇರುತ್ತೆ, ಎಲ್ಲ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನೀವೇನಾದರೂ ಅಮೆಝಾನ್ನಲ್ಲಿ ಶಾಪಿಂಗ್ ಮಾಡ್ತಾಯಿದ್ರೆ ನಿಮ್ಮ ಒಂದು ಕಾರ್ಟ್ ವ್ಯಾಲ್ಯೂ 5000 ಮೇಲೆ ಇರಬೇಕು. ಆವಾಗ ಮಾತ್ರ ನೀವು ಒಂದು EMI ಆಪ್ಷನನ್ನು ನೀವು ಆಪ್ಟ್ ಮಾಡ್ಬೋದು. ನಾನು ಹಿಂದಿನ ವಿಡಿಯೋದಲ್ಲಿ ಫ್ಲಿಪ್ಕಾರ್ಟ್ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ನೋಡ್ಕೊಬೋದು. ಮತ್ತು ಫ್ಲಿಪ್ಕಾರ್ಟಿನ ಜೊತೆಗೆ ಯಾವ ಒಂದು ಪಾರ್ಟ್ನರ್ಶಿಪ್ ಇದೆ ಕ್ರೆಡಿಟ್ ಕಾರ್ಡ್ದು ಅದು ಕೂಡ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ನೋಡ್ಬೋದು. ನೀವೇನಾದರೂ ಅಮೆಝಾನಲ್ಲಿ ಮಾಡ್ತಾಯಿದ್ರೆ ಅಮೆಝಾನನ್ನು ನೀವು ಏನೇನು ಆಪ್ಷನ್ ಇದೆ, ಏನೇನು ಎಲ್ಲವನ್ನು ಮಾಹಿತಿ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನೀವು ಅಮೆಝಾನಲ್ಲಿ ನೀವು ಹೆಸರು ಕೇಳೇ ಇರ್ಬೋದು. ಅಮೆಝಾನ್ನಲ್ಲಿ ಅಮೆಝಾನ್ ಪೇ ICICI ಕ್ರೆಡಿಟ್ ಕಾರ್ಡ್ ಇದೆ. ಇದೊಂದು ಲೈಫ್ ಟೈಮ್ ಫ್ರೀ ಕಾರ್ಡ್ ಇರುವಂಥದ್ದು. ಇದು ತುಂಬಾ ಒಳ್ಳೆಯದು. ಆದರೆ ನನಗೆ ಇನ್ನೂವರೆಗೂ ಸಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ನಿಮಗೆ ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ನೀವು ಕೂಡ ಅಪ್ಲೈ ಮಾಡಿ ನೋಡಿ, ಒಮ್ಮೆ ಟ್ರೈ ಮಾಡಿ, ಸಿಗುತ್ತೆ. ನೀವೇನಾದರೂ ಸ್ಯಾಲ್ರಿಡು ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ. ಪ್ರೀ ಅಪ್ಲೋಡ್ ಕೊಡೋದು ICICI ಬ್ಯಾಂಕ್ ಸ್ವಲ್ಪ ಕಷ್ಟನೇ ಆಗಿದೆ ಇತ್ತೀಚಿನ ದಿನಗಳಲ್ಲಿ, ಅದಕ್ಕಾಗಿ ಅದನ್ನು ನೋಡ್ಕೊಳ್ಳಿ. ಈಗ ಒಂದು ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡೋಣ. ನಾನು ಒಂದು ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ತೇನೆ. ಈಗ ಇದು ನೋಡ್ಬೋದು, ಒಂದು iPhone 15 ನಾನು ಸೆಲೆಕ್ಟ್ ಮಾಡಿದ್ದೇನೆ. ಈ iPhone 15ನಲ್ಲಿ ನಾವು ಯಾವ ರೀತಿಯಾಗಿ ಒಂದು ನೋ ಕಾಸ್ಟ್ EMIಯನ್ನು ಪರ್ಚೇಸ್ ಮಾಡುವಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಮತ್ತು ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲೇದಾಗಿ ಇಲ್ಲಿ ಎಲ್ಲ ರೀತಿಯಾದ ಒಂದು ಆಪ್ಷನನ್ನು ನೋಡ್ಕೊಬೋದು. ನಿಮಗೆ ಏನೇನು ಬೇಕಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು EMI ಪ್ಲ್ಯಾನ್ಸ್ಗಳಿದ್ದಾವೆ. ಅಪ್ ಟು 24 ಮಂತ್ಸ್ ತನಕ ಮಾಡ್ಬೋದು. ನೋ ಕಾಸ್ಟ್ EMI ಇದೆಯಾ ಇಲ್ಲ ಚೆಕ್ ಮಾಡೋಣ. ಇಲ್ಲಿ ಆಲ್ EMI ಪ್ಲ್ಯಾನ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಲ್ EMI ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೊಂದು ಆಪ್ಷನ್ ಸಿಗುತ್ತೆ. ನೋ ಕಾಸ್ಟ್ EMI ಯಾವ್ಯಾವ ಪ್ರೊವೈಡ್ ಮಾಡ್ತವೆ ಅದನ್ನ ಆನ್ ಮಾಡಿದರೆ ಇಲ್ಲಿ ನೋಡ್ಬೋದು ಅಮೆಝಾನ್ ಪೇ ICICI ಕ್ರೆಡಿಟ್ ಕಾರ್ಡ್ ಮಾತ್ರ ಇಲ್ಲಿ ನೋ ಕಾಸ್ಟ್ ಇದೆ. ಮತ್ತು ಇದೊಂದು ಫೆಸ್ಟಿವಲ್ ಸೀಸನ್ ಎಂಡ್ ಆಗ್ತಾ ಬರ್ತಾ ಇದೆ, ಅದಕ್ಕಾಗಿ ಇಲ್ಲಿ ನೋ ಕಾಸ್ಟ್ EMI ಎಲ್ಲ ಬ್ಯಾಂಕ್ಗಳು ಇಲ್ಲ. ನೀವೇನು ಫೆಸ್ಟಿವಲ್ ಸೀಸನ್ನಲ್ಲಿ ನೀವೇನು ಬೈ ಮಾಡ್ತೀರಿ, ಫೇಮಸ್ ಇರೋ ಒಂದು ಆಕ್ಸಿಸ್ ಆಗಿರ್ಬೋದು, BOB ಆಗಿರ್ಬೋದು, HDFC ಆಗಿರ್ಬೋದು, ICICI ಆಗಿರ್ಬೋದು, ಇವೆಲ್ಲ ಬ್ಯಾಂಕ್ಗಳು ನಿಮಗೆ ನೋ ಕಾಸ್ಟ್ EMI ಕೊಡ್ತವೆ. ನೋ ಕಾಸ್ಟ್ EMI ಮೇಲೆ ನಾನು ಕ್ಲಿಕ್ ಮಾಡಿ ಇಲ್ಲಿ ತೋರಿಸ್ತೇನೆ. ಇಲ್ಲಿ ಯಾವುದೇ ರೀತಿಯಾದ ಒಂದು ಇಂಟ್ರೆಸ್ಟ್ ಇಲ್ಲಿ ಇರೋದಿಲ್ಲ. ಡಿಸ್ಕೌಂಟ್ ಅಂದರೆ ಒಂದು ಕ್ಯಾಶ್ಬ್ಯಾಕ್ ಸಿಗುತ್ತೆ ನಿಮಗೆ 5% ಅಮೆಝಾನ್ ಪೇ ICICI ಕ್ರೆಡಿಟ್ ಕಾರ್ಡ್ ಇದ್ದರೆ. ಆವಾಗ ನೀವು ಇದನ್ನ ಕ್ಯಾಶ್ಬ್ಯಾಕನ್ನು ಕೂಡ ಅರ್ನ್ ಮಾಡ್ಬೋದು. ಈಗ ನಮಗೆ ಇರಲಿ ನಾವು ಇಂಟ್ರೆಸ್ಟ್ ಪೇ ಮಾಡ್ತೀವಿ ಅಂದರೆ ಎಷ್ಟು ಇಂಟ್ರೆಸ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡನ್ನು ನೋಡೋದಾದರೆ ಇಲ್ಲಿ 16% ಇದೆ. ಅದೇ ರೀತಿಗೆ BOBಯನ್ನು ನೋಡೋದಾದರೆ 16% ಇದೆ. ಆಲ್ಮೋಸ್ಟ್ ಆಲ್ 16 ಇರುತ್ತೆ, ಕೆಲವೊಂದಿಷ್ಟು ಕಮ್ಮಿ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡುವುದು HDFC 16 ಇದೆ. ಮತ್ತು HSBCಯನ್ನು ನೋಡ್ತಾ ಇದ್ದರೆ ಇಲ್ಲಿ 15% ಇದೆ. ಅದೇ ರೀತಿಯಾಗಿ ನೋಡ್ಕೊಬೋದು. ಇಲ್ಲಿ ಎಲ್ಲ ರೀತಿಯಾದ ನಿಮ್ಮ ಒಂದು ಬ್ಯಾಂಕ್ಗಳು ಇರ್ತವೆ, ಅದನ್ನು ನೀವು ನೋಡ್ತಾ ಹೋಗ್ಬೋದು. ಮತ್ತು ಇಲ್ಲಿ 1 ಟೈಮ್ ಪ್ರೊಸೆಸಿಂಗ್ ಫೀ ಇರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ತಿಳಿಸುವ ಪ್ರಕಾರ ಎಲ್ಲ ಬ್ಯಾಂಕ್ಗಳು ನಿಮಗೆ 1ನೇ ಮಂತು ನಿಮ್ಮದು ನೋ ಕಾಸ್ಟ್ EMI ಇದ್ದರೂ ಕೂಡ ನಿಮಗೆ ಒಂದು 299 ಪ್ಲಸ್ GSTಯನ್ನು ಚಾರ್ಜ್ ಮಾಡ್ತಾರೆ. ಅಂದರೆ ಒಂದು 350 ತನಕ ಆಗುತ್ತೆ. ಅದು 350 ರುಪೀಸನ್ನು ನೀವು ಪೇ ಮಾಡಲೇಬೇಕಾಗುತ್ತೆ ಫಸ್ಟ್ ಮಂತ್. ಅದು EMI ಜೊತೆಗೆ ಅದು ಆ್ಯಡ್ ಆಗ್ತಾನೆ ಬರುತ್ತೆ ಅಂತಲೇ ಹೇಳ್ಬೋದು. ಫಸ್ಟ್ ಮಂತ್ ಮಾತ್ರ. ಅದಾದ ನಂತರ ಇಲ್ಲಿ ಯಾವುದೇ ರೀತಿಯಾದ ಚಾರ್ಜ್ ಇರೋದಿಲ್ಲ. ಕೇವಲ ನಿಮ್ಮ ಒಂದು ಪೇಮೆಂಟ್ನಲ್ಲಿ ಮಾತ್ರ ನೀವು ಇದನ್ನ ಮಾಡ್ಬೋದು. ಈಗ ಇದನ್ನು ಸೆಲೆಕ್ಟ್ ಮಾಡಿ ಆಯಿತು. ಇಲ್ಲಿ ಇನ್ನೊಂದು ನಾನು ಹೇಳ್ತೇನೆ, ಅಮೆಝಾನ್ನಲ್ಲಿ ನೀವೇನಾದರೂ ಶಾಪಿಂಗ್ ಭಾಳ ಮಾಡ್ತಾಯಿದ್ರೆ ಇಲ್ಲಿ ಯಾವ ರೀತಿಯಾದ ಒಂದು ಕಾರ್ಡ್ ಇಟ್ಕೋಬೇಕಂದ್ರೆ ಮೇನ್ಲಿ ಇವರು ಪಾರ್ಟ್ನರ್ಶಿಪ್ ಮಾಡ್ಕೊತಾ ಇರೋದು ICICI ಬ್ಯಾಂಕದು. ICICI ಅಮೆಝಾನ್ ಪೇ ಕೂಡ ಇದೆ, ನಾರ್ಮಲ್ ICICI ಕೂಡ ಕಾರ್ಡ್ಸ್ಗಳು ಇರ್ತವೆ ಅಂತಲೇ ಹೇಳ್ಬೋದು. ಪ್ಲಾಟಿನಮ್ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಎಮ್ರಲ್ಡ್ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಇನ್ನಿತರ ಕ್ರೆಡಿಟ್ ಕಾರ್ಡ್ಗಳ ಮಾಹಿತಿಯನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೋಡ್ಕೊಬೋದು. ಮತ್ತು ಅದೇ ರೀತಿಯಾಗಿ ಇನ್ನೊಂದು ಕ್ರೆಡಿಟ್ ಕಾರ್ಡ್ SBI ಕ್ರೆಡಿಟ್ ಕಾರ್ಡು ತುಂಬಾ ಇದು ಪಾರ್ಟ್ನರ್ಶಿಪ್ ಮಾಡ್ಕೋತಾರೆ. ಮತ್ತು ಈಗ ಒಂದು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ನಲ್ಲಿ ನೋಡ್ತಾ ಇರ್ಬೋದು SBI ಇದು. ಇಲ್ಲಿ ನೋಡ್ಬೋದು SBI ಕ್ರೆಡಿಟ್ ಕಾರ್ಡ್ ಇದ್ದರೆ ನಿಮಗೆ ಇಲ್ಲಿ ಆಫ್ ಕೂಡ ಸಿಗುತ್ತೆ, ಮತ್ತು ಡೆಬಿಟ್ ಕಾರ್ಡ್ ಕೂಡ ಇದ್ರೂ ಸಿಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಕ್ರೆಡಿಟ್ ಕಾರ್ಡ್ ಮೇಲೆ ಜಾಸ್ತಿ ಇರುತ್ತೆ ಸ್ಟಾರ್ಟಿಂಗ್ ಫೆಸ್ಟಿವಲ್ ಡೇಸ್ನಲ್ಲಿ, ಆ ರೀತಿಯಾಗಿ ನೋಡ್ಕೊಬೋದು. ಈಗ ಇದನ್ನು EMIನಲ್ಲಿ ಯಾವ ರೀತಿ ಕನ್ವರ್ಟ್ ಮಾಡೋಕೆ ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಮತ್ತು ಇನ್ನೊಂದು EMI ಎಲಿಜಿಬಿಲಿಟಿಯನ್ನು ನೀವು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕೂಡ ಕೇಳ್ಬೋದು. ಮತ್ತು ನಾನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ ಕೆಲವೊಂದಿಷ್ಟು ಟಾಪ್ ಬ್ಯಾಂಕ್ಸ್ಗಳಲ್ಲಿ ನಾನು ಯಾವ ರೀತಿಯಾದ ಒಂದು SMS ಕಳಿಸ್ಬೇಕು, ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಅಂತ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಫೋಟೋ ತೋರಿಸ್ತಾ ಇದ್ದೇನೆ. ಆ ನಂಬರ್ಗಳಿಗೆ ನೀವು ಸೆಂಡ್ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಅವರೊಂದು EMI ನೀವು ಎಲಿಜಿಬಲ್ ಇದ್ದರೆ ಅವ್ರು ನಿಮಗೆ ಕಳಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು. ಇವರು ಎಲ್ಲರೂ ಎಲಿಜಿಬಲ್ ಇರೋದಿಲ್ಲ. ಕೆಲವೊಂದಿಷ್ಟು ಜನಗಳು ಎಲಿಜಿಬಲ್ ಇರ್ತೀರ, ಒಮ್ಮೊಮ್ಮೆ ಇಲ್ಲ. ಕ್ರೆಡಿಟ್ ಕಾರ್ಡ್ಗಳ ಮೇಲೆ ಎಲಿಜಿಬಲ್ ಇರ್ತೀರ. ಡೆಬಿಟ್ ಕಾರ್ಡ್ ಮೇಲೆ ಎಲಿಜಿಬಲ್ ಇರಬೇಕಂದ್ರೆ ಒಂದು ಬ್ಯಾಂಕ್ ಜೊತೆಗೆ ಒಂದು ಒಳ್ಳೆಯ ರಿಲೇಷನ್ಶಿಪ್ ಇದ್ದರೆ ಮಾತ್ರ ನಿಮಗೆ ಅದನ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಇದನ್ನು ಕಾರ್ಟ್ಗೆ ಆ್ಯಡ್ ಮಾಡೋಣ. ಇದು ಆ್ಯಡ್ ಟು ಕಾರ್ಟ್ ಅಂತ ಇದೆಯಲ್ಲ, ಆ ಕಾರ್ಟ್ ಮೇಲೆ ಆ್ಯಡ್ ಟು ಕಾರ್ಟ್ ಮೇಲೆ ಕ್ಲಿಕ್ ಮಾಡೋಣ. ಕಾರ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಏನಾದರೂ ಕವರ್ಸ್ಗಳು ಬೇಕಾದರೆ ಅದನ್ನು ಕೂಡ ಆ್ಯಡ್ ಮಾಡೋದು. ನಾನು ಪ್ರೊಸೀಡ್ ಟು ಚೆಕ್ಔಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಪ್ರೊಸೀಡ್ ಟು ಚೆಕ್ಔಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಪೇಮೆಂಟ್ ಆಪ್ಷನ್ ಬರುತ್ತೆ ಅಂತಲೇ ಹೇಳ್ಬೋದು ಡೈರೆಕ್ಟಾಗಿ. ಇಲ್ಲಿ ಕೆಳಗಡೆ ನೋಡ್ಬೋದು, ಇಲ್ಲಿ ನೋ ಕಾಸ್ಟ್ EMI ಇಲ್ಲಿ ನೋಡ್ಬೋದು SBI ಇದು. ಮತ್ತು ಅದರ ಜೊತೆಗೆ ಒಂದು 1057 ಡಿಸ್ಕೌಂಟ್ ಕೂಡ ಇದ್ದಾವೆ.
ಇಲ್ಲಿ ಫುಲ್ನಲ್ಲಿ ನೀವು ಪೇ ಮಾಡ್ಬೇಕಂದ್ರೆ ಫುಲ್ ಪೇ ಮಾಡ್ಬೋದು. ಬೇಡ ಅಂದರೆ ಇಲ್ಲಿ ನೋಡ್ಬೋದು EMI ಅವೈಲೇಬಲ್ ಇದ್ದರೆ ಇಲ್ಲಿ EMI ಅವೈಲೇಬಲ್ ಅಂತ ನಿಮಗೆ ಆಪ್ಷನ್ ಕೂಡ ಸಿಗುತ್ತೆ. ಈಗ ನೋಡ್ಬೋದು ಇಲ್ಲಿ ಪೇ ಇನ್ ಫುಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಪೇ ಇನ್ ಫುಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ಯಾವ ರೀತಿಯಾಗಿ ಒಂದು EMIಯನ್ನು ಸೆಲೆಕ್ಟ್ ಮಾಡೋದು ಇಲ್ಲಿ ಇದೆ. ಇಲ್ಲಿ ಯಾವುದೇ ರೀತಿಯಾದ ಅಮೆಝಾನಲ್ಲಿ ಈಗ ನಾನು ಸೆಲೆಕ್ಟ್ ಮಾಡಿರೋ ಪ್ರಾಡಕ್ಟ್ನಲ್ಲಿ ಇಲ್ಲಿ ನೋ ಕಾಸ್ಟ್ EMI ಇಲ್ಲ. ಅದಕ್ಕಾಗಿ ಇಲ್ಲಿ ನೋಡ್ತಾ ಇರ್ಬೋದು ಇಂಟ್ರೆಸ್ಟ್ ಬಿದ್ದಿದೆ. ಕೆಲವೊಂದಿಷ್ಟು ಫೆಸ್ಟಿವಲ್ ಸೀಸನಲ್ಲಿ ನಿಮಗೆ ನೋ ಕಾಸ್ಟ್ EMI ಮತ್ತು ಅದೇ ರೀತಿಯಾಗಿ ಒಂದು ಟಾಪ್ ಆ್ಯಂಡ್ ಫೋನು ಒಂದು ಹೈ ಫೋನ್ ಇರ್ತಾವಲ್ಲ 1 ಲಕ್ಷ 1.5 ಲಕ್ಷ ಅಲ್ಲಿ ನಿಮಗೆ ನೋ ಕಾಸ್ಟ್ EMI ಯಾವಾಗಲೂ ಇರುತ್ತೆ. ನಾನ್ ಫೆಸ್ಟಿವಲ್ ಸೀಸನ್ ಕೂಡ ಇದ್ದರೂ ಕೂಡ ನಿಮಗೆ ಅಲ್ಲಿ ಆಪ್ಷನ್ ಸಿಗುತ್ತೆ. ಈಗ ನಾನು ಒಂದು 6 ಮಂತ್ಸನ್ನು ಸೆಲೆಕ್ಟ್ ಮಾಡ್ತೇನೆ. ಇಲ್ಲಿ ನೋಡ್ಬೋದು ಇಲ್ಲಿ ಇಂಟ್ರೆಸ್ಟ್ 6 ಮಂತ್ಸ್ಗೆ ಎಷ್ಟಾಗುತ್ತೆ 2233 ಆಗುತ್ತೆ. ಮತ್ತು ಮಂತ್ಲಿ EMI ನೀವು 8260 ನೀವು ಕಟ್ ಮಾಡ್ಕೊತಾ ಹೋಗ್ತಾರೆ. ಇಲ್ಲಿ ಟೋಟಲ್ ಅಮೌಂಟು 49,558 ಆಗುವಂಥದ್ದು. ಮತ್ತು ಇಲ್ಲಿ ಫಸ್ಟ್ ಮಂತ್ EMIನಲ್ಲಿ ನಿಮಗೆ ಒಂದು 299 ಪ್ಲಸ್ GST ಚಾರ್ಜ್ ಮಾಡ್ತಾರೆ. ಈಗ ಚೂಸ್ EMI ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡೋಣ. ಈಗ ಅದನ್ನು ಚೂಸ್ ಮಾಡಿ ಆಯಿತು. ಇಲ್ಲಿ CVVಯನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಹೋಗ್ತಾ ಇದ್ದರೆ ಇಲ್ಲಿ ಕಂಟಿನ್ಯೂ ಮೇಲೆ ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ನಮ್ಮದು ಒಂದು ಸಂಪೂರ್ಣವಾದ ಒಂದು OTP ಸೆಂಡ್ ಮಾಡ್ತಾರೆ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ. ಅದನ್ನು ಎಂಟರ್ ಮಾಡಿ ನೀವು ಮಾಡಿದರೆ ಇದು ಇನ್ಸ್ಟಂಟಾಗಿ ಇದು EMI ಜನ್ರೇಟ್ ಆಗುತ್ತೆ. ಮತ್ತು ಇನ್ನೊಂದು ನಾನು ಏನು ಹೇಳ್ತೇನೆ ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಲಿಮಿಟ್ ಎಷ್ಟಿದೆಯಲ್ಲ ಅದರ ಒಳಗಾಗಿಯೇ ನೀವು EMI ಮಾಡಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಇದೊಂದು 50,000 ಮೊಬೈಲ್ ಇದ್ದರೆ ನಿಮ್ಮದು ಕ್ರೆಡಿಟ್ ಲಿಮಿಟ್ 50,000 ಇರಲೇಬೇಕು. ಇಲ್ಲ ನಂದು 25,000 ಇದೆ ಅಂದರೆ ಇದು ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಏನಂದರೆ ನೀವು ಯಾವಾಗ ಇದನ್ನು ಪೇಮೆಂಟ್ ಮಾಡ್ತಾರಲ್ಲ ಈಗ 50,000 ಕೂಡ ಫುಲ್ ಹೋಲ್ಡ್ ಆಗಿರುತ್ತೆ. ಒಂದು ವಾರದವರೆಗೂ ಒಂದು ಹೋಲ್ಡ್ ಇರುತ್ತೆ. ಅದಾದ ನಂತರ ಒಂದು ಪ್ರೊಸೆಸಿಂಗ್ EMI ಪ್ರೊಸೆಸ್ ಆದಮೇಲೆ ನಿಮಗೆ ಏನು ಮಾಡ್ತಾರೆ ಒಂದು ಮಂತ್ಲಿಗೆ ನಾವು 8,000 ಇತ್ತಲ್ಲ ಆ 8,000 ಹೋಲ್ಡ್ ಮಾಡಿಕೊಂಡು ನೀವು ಮುಂದಿನ ಏನೋ ಒಂದು 42,000 ಉಳಿಯುತ್ತಲ್ಲ ಅದನ್ನು ನಿಮಗೆ ಅನ್ಫ್ರೀಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆವಾಗ ನೀವು ಅದನ್ನು 42,000 ನೀವು ಯೂಸ್ ಮಾಡ್ಬೋದು. ಕ್ರೆಡಿಟ್ ಕಾರ್ಡ್ ಮುಖಾಂತರ ನೀವು ಶಾಪಿಂಗ್ ಕೂಡ ಮಾಡಿಕೊಂಡು ಯೂಸ್ ಮಾಡ್ಬೋದು. ಮಂತ್ಲಿ ಇದನ್ನ ಕರೆಕ್ಟಾಗಿ ಪೇ ಮಾಡಿ. ಮತ್ತು ನಾನು ಇನ್ನೊಂದೇನು ಸಜೆಷನ್ ಕೊಡ್ತೇನೆ ಅಂದರೆ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಮಾತ್ರ ಈ EMI ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ EMI ಮಾಡೋದ್ರಿಂದ ಆ ಅಮೌಂಟನ್ನು ಯೂಸ್ ಮಾಡಿಕೊಂಡು ಅಂದರೆ ನೋ ಕಾಸ್ಟ್ EMI ಬಗ್ಗೆ ಮಾತಾಡ್ತಾ ಇದ್ದೇನೆ. ನೋ ಕಾಸ್ಟ್ EMI ಇದ್ದರೆ ನಿಮ್ಮ ಕಡೆ ಫುಲ್ ಪೇಮೆಂಟ್ ಮಾಡೋ ಆಪ್ಷನ್ ಇದ್ದರೂ ಕೂಡ ಅದನ್ನು ಆಫ್ ಮಾಡಬೇಡಿ, ನಿಮ್ಮ ಇಷ್ಟ. ನೀವೇನಾದರೂ ಇನ್ವೆಸ್ಟ್ ಏನಾದರೂ ಮಾಡ್ತೀರಾ ಇದ್ದರೆ ಅದು ಇನ್ವೆಸ್ಟಿಂಗ್ಗೆ ನೀವು ಯೂಸ್ ಮಾಡ್ಕೋಬೋದು. ಈಗ IPO ಹಾಕ್ಬೋದು. ಮತ್ತು ನೀವು ಶಾರ್ಟ್ ಟರ್ಮನ್ನು ನೀವು ಸ್ಟಾಕ್ಸನ್ನು ಕೂಡ ನೀವು ಬೈ ಮಾಡಿಕೊಂಡು ಅಲ್ಲಿಂದ ನೀವು ಪ್ರಾಫಿಟನ್ನು ಅರ್ನ್ ಮಾಡ್ಬೋದು. ಅರ್ನ್ ಮಾಡಿದ ಮೇಲೆ ಅಲ್ಲಿ ನಿಮಗೆ ಪ್ರಾಫಿಟ್ ಸಿಗ್ತಾನೆ ಇರುತ್ತೆ. ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಮಾತ್ರ ಅದನ್ನ ಮಾಡಿ. ನಾನು ಮುಂದಿನ ದಿನಗಳಲ್ಲಿ ಇನ್ವೆಸ್ಟ್ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಯಾಕೆಂದರೆ ನಾನು ಇನ್ವೆಸ್ಟ್ ಮಾಡ್ತಾ ಬಂದು ಒಂದು 5 ಇಯರ್ಸ್ ಆಯಿತು. ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಏನಿದೆ ಅದನ್ನು ಶೇರ್ ಮಾಡ್ತಾ ಹೋಗ್ತೇನೆ. ನೀವು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪನ್ನು ನೀವು ಜಾಯ್ನ್ ಆಗಿದರೆ ನಿಮಗೆ ಅಲ್ಲಿ ನೀವು ನಾರ್ಮಲಿ ನೋಡ್ತಾ ಹೋಗ್ಬೋದು. ನಾನು ಸಿರೀಸನ್ನು ಇನ್ನಷ್ಟು ದಿನಗಳು ಬಿಟ್ಟು ನಾನು ಅದನ್ನು ಸ್ಟಾರ್ಟ್ ಮಾಡ್ತೇನೆ. ಆವಾಗ ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ನಿಮಗೆ ಇನ್ವೆಸ್ಟಿನ ಒಂದು ಜರ್ನಿಯನ್ನು ನಿಮಗೆ ಶುರು ಮಾಡೋದು ಹೇಗೆ ಏನಿರುತ್ತೆ ಯಾವ ರೀತಿಯಾಗಿ ಎಲ್ಲವನ್ನು ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಯಾವ ರೀತಿಯಾಗಿ EMI ಎಲಿಜಿಬಲ್ ಆಗಬೇಕು, ಎಲಿಜಿಬಿಲಿಟಿ ಹೇಗೆ ಚೆಕ್ ಮಾಡಬೇಕು ಅಂತ ನಾನು ಸಪ್ರೇಟ್ ವಿಡಿಯೋ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ನಿಮಗೆ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಖಂಡಿತವಾಗಲೂ ನಿಮಗೆ ತಿಳಿಸ್ಕೊಡ್ತೇನೆ ಅಂತಲೇ ಹೇಳ್ತೇನೆ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಕೂಡ ಮಾಡ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.